ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾನೂನು ಅಂದ್ರೆ ಕೆಲವರಿಗೆ ಕೇರ್ಲೆಸ್. ಎಷ್ಟೇ ಬಾರಿ ದಂಡ ಕಟ್ಟಿದ್ರೂ ಇಂಥವರಿಗೆ ಬುದ್ಧಿ ಬರೋದೇ ಇಲ್ಲ ಅಂತ ಅನ್ಸುತ್ತೆ. ದಿವಂಗತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮಾಲೀಕತ್ವದ ಲ್ಯಾಂಬರ್ಗಿನಿ ಕಾರು ಮತ್ತೆ ಸಿಲಿಕಾನ್ ಸಿಟಿಯಲ್ಲಿ ಧೂಳೆಬ್ಬಿಸಿದೆ, ಪುಂಡಾಟಿಕೆಯನ್ನು ನಡೆಸಿದೆ. ಕಳೆದ ಬಾರಿ ಕಬ್ಬನ್ ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮಾಡಿ ಪೊಲೀಸರ ಅತಿಥಿಯಾಗಿದ್ದ ಇದೇ ಲಕ್ಸುರಿ ಕಾರು ಈಗ ಏರ್ಪೋರ್ಟ್ ರಸ್ತೆಯಲ್ಲಿ ಚಾಲನೆ ಮತ್ತು ಕರ್ಕಶ ಶಬ್ದದ ಮೂಲಕ ಸಾರ್ವಜನಿಕರಿಗೆ ಆತಂಕವನ್ನು ಮೂಡಿಸಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ರಿಕ್ಕಿ ರೈ ಲ್ಯಾಂಬರ್ಗಿನಿ ಕಾರು ಮತ್ತೆ ಪುಂಡಾಟ. ಕಬ್ಬನ್ ರಸ್ತೆ ಆಯ್ತು, ಈಗ ಏರ್ಪೋರ್ಟ್ ರಸ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಇದು ಮಾಜಿ ಡಾನ್ ದಿವಂಗತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಒಡೆತನದ ಐಷಾರಾಮಿ ಲ್ಯಾಂಬರ್ಗಿನಿ ಕಾರು ಮಾಡುತ್ತಿರುವ ರೇಸಿಂಗ್ ಹಾವಳಿ. ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ರಸ್ತೆಯಲ್ಲಿ ಈ ಕಾರು ಅತಿ ವೇಗವಾಗಿ ಚಲಿಸುತ್ತಾ ಸೈಲೆನ್ಸರ್ ಮಾಡಿಫೈ ಮಾಡಿ ಕರ್ಕಶ ಶಬ್ದ ಮಾಡ್ತಾ ರಸ್ತೆಯಲ್ಲೇ ಬೆಂಕಿ ಹೊಗಳುತ್ತಿದೆ. ಸಾರ್ವಜನಿಕರ ಜೀವಕ್ಕೆ ಕಂಟಕ ತರುವಂತೆ ರೇಸಿಂಗ್ ಮಾಡಿರೋ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದಹಾಗೆ ರಿಕ್ಕಿ ರೈ ಮಾಲೀಕತ್ವದ ಈ ಕಾರಿಗೆ ಇಂಥ ವಿವಾದಗಳೇನು ಹೊಸದೇನಲ್ಲ. ಕಳೆದ ಮಾರ್ಚ್ 21ರಂದು ಕಬ್ಬನ್ ರಸ್ತೆಯಲ್ಲಿ ಭೀಕರ ಡ್ರಿಫ್ಟಿಂಗ್ ಮಾಡಿ ಎಫ್ಐಆರ್ ಆಗಿತ್ತು. ಆಗ ಕೋರ್ಟ್ ಮುಂದೆ ದಂಡ ಕಟ್ಟಿ ಕಾರು ಬಿಡಿಸಿಕೊಂಡು ಬರಲಾಗಿತ್ತು. ಆದರೆ ದಂಡ ಕಟ್ಟಿದ ಕೆಲವೇ ದಿನಗಳಲ್ಲಿ ಈಗ ಮತ್ತೆ ಪುಂಡಾಟದ ವಿಡಿಯೋ ವೈರಲ್ ಆಗಿದೆ. ಸದ್ಯ ಸಂಚಾರಿ ಪೊಲೀಸರು ಅಲರ್ಟ್ ಆಗಿದ್ದು ಮೋಟಾರು ವಾಹನ ಕಾಯ್ದೆಯಡಿ ರಿಕ್ಕಿ ರೈ ಕಾರಿನ ವಿರುದ್ಧ ಮತ್ತೊಂದು ಖಡಕ್ ಕೇಸ್ ದಾಖಲಿಸಲು ಸಜ್ಜಾಗಿದ್ದಾರೆ. ಇತ್ತ ಶ್ರೀಮಂತರ ಮಕ್ಕಳ ಕಾರ್ ರೇಸಿಂಗ್ ಒಂದೆಡೆಯಾದ್ರೆ ಮತ್ತೊಂದೆಡೆ ವೀಲಿಂಗ್ ಪುಂಡರ ಹಾವಳಿ ಜನನಿ ಬಿಡ ಪ್ರದೇಶಗಳಿಗೂ ವಿಸ್ತರಿಸಿದೆ. ರೆಸಿಡೆನ್ಸಿಯಲ್ ಏರಿಯಾದಲ್ಲೇ ಅಪ್ರಾಪ್ತ ಬಾಲಕನೊಬ್ಬ ಭೀಕರ ವೀಲಿಂಗ್ ನಡೆಸಿ ಸಾರ್ವಜನಿಕರ ಪ್ರಾಣಕ್ಕೆ ಕಂಟಕ ತಂದಿಟ್ಟಿದ್ದಾನೆ. ಮಹಾಲಕ್ಷ್ಮಿ ಲೇಔಟ್ನ ಜೆಸಿ ನಗರದ ಜನವಸತಿ ಪ್ರದೇಶದಲ್ಲಿ ಅಪ್ರಾಪ್ತ ಬಾಲಕನೊಬ್ಬ ಬೈಕ್ನಲ್ಲಿ ವೀಲಿಂಗ್ ಮಾಡುವ ಮೂಲಕ ಹುಚ್ಚಾಟ ಮೆರೆದಿದ್ದಾನೆ. ಮನೆಗಳ ಮುಂದಿನ ರಸ್ತೆಯಲ್ಲೇ ಜೀವದ ಹಂಗು ತೆರೆದು ಬೈಕ್ ಮುಂಭಾಗದ ವೀಲ್ ಮೇಲಕ್ಕೆತ್ತಿ ಸಾಹಸ ಪ್ರದರ್ಶನಕ್ಕೆ ಇಳಿದಿದ್ದಾನೆ. ಈ ಇಡೀ ಭೀಕರ ದೃಶ್ಯ ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಘಟನೆ ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ರಸ್ತೆಯಲ್ಲಿ ನಡೆದಾಡುವ ವೃದ್ಧರು ಮಕ್ಕಳಿಗೆ ಈ ಪುಂಡರಿಂದ ತೊಂದರೆಯಾಗುತ್ತಿದೆ. ಇಂತಹ ಪುಂಡಾಟಗಳಿಗೆ ಬ್ರೇಕ್ ಹಾಕಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ನಿವಾಸಿಗಳು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.